ಏನೋ ವಿಶ್ವ, ಇವ್ರು ಹೊರಗಡೆನೇ ಬರ್ತಿಲ್ಲ. ಇವ್ರು ನಿಜವಾಗ್ಲೂ ಆಫೀಸಲ್ಲೇ ಇದ್ದಾರಾ ಅಥವಾ ಅವ್ರು ಹೇಳಿದ ಥರ ಮೀಟಿಂಗಿಗೆ ಹೊರಗಡೆ ಏನಾದರೂ ಹೋಗಿದ್ದಾರಾ? ಯಾವುದೇ ಕಾರಣಕ್ಕೂ ಜಯಂತ್ ಅವ್ರನ್ನ ನಂಬೋಕ್ಕಾಗಲ್ಲ ಜಾನು. ಅವ್ರು ಎಂಥ ಕಿಲಾಡಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಹೌದು ವಿಶ್ವ, ಇರು, ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಜಾನ್ವಿ ಅವರೇ, ಇದೇನಿದು ಇಷ್ಟು ಬೇಗ ನಾನು ನೆನಪಾಗೋಯ್ತಾ? ಹೌದು ರೀ, ಅದು ನಿಮ್ಮ ಬಗ್ಗೆ ತುಂಬ ಯೋಚನೆ ಆಗ್ತಿತ್ತು. ಮತ್ತೆಲ್ಲಿ ನೆನ್ನೆ ಆಗಿದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ತೀರೇನೋ ಅಂತ, ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ನೀವು ನನ್ನ ಬಗ್ಗೆ ಎಷ್ಟೊಂದೆಲ್ಲ ಕಾಳಜಿ ತೋರಿಸಿದ್ರೆ ನಾನು ಗ್ಯಾರಂಟಿ ಚೆನ್ನಾಗಿರ್ತೀನಿ. ಅದು ಅಲ್ಲದೆ ಬೇರೆ ಏನರ ಬಗ್ಗೆನೂ ಯೋಚನೆ ಮಾಡಲ್ಲ, ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀನಿ ನೋಡಿ. ನನ್ನ ಬಗ್ಗೆನೂ ಏನೂ ಯೋಚನೆ ಮಾಡಬೇಡಿರಿ. ಆಫೀಸಲ್ಲಿದ್ದಾಗ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಸರಿ, ಓಕೆ. ಅಂದಹಾಗೆ ನೀವು ಆಫೀಸಲ್ಲೇ ಇದ್ದೀರಾ? ಹೌದು ಜಾನ್ವಿ ಅವರೇ. ಯಾಕೆ ಕೇಳ್ತಾ ಇದ್ದೀರಿ? ಏನಾಯಿತು? ಏನಿಲ್ಲ ರೀ, ನೀವು ಮೀಟಿಂಗಿಗೆಲ್ಲ ಹೋಗಬೇಕು ಹೊರಗಡೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ ಅಷ್ಟೆ. ಅದು ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಅಲ್ಲಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ಈಗ ಸೀದಾ ಮನೆಗೆ ಬಂದ್ಬಿಡೋಣ ಅನ್ಕೋತಾ ಇದ್ದೀನಿ. ಬೇಡ ಬೇಡ ಬೇಡ, ಯಾಕೆ ಹೀಗೆಲ್ಲ ಮಾಡ್ತೀರಾ? ನೀವು ಮೊದಲು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ, ನಾನು ಮನೇಲೇ ಇರ್ತೀನಲ್ಲ. ಹುಷಾರು, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡಿ. ಸರಿ ಜಾನ್ವಿ ಅವರೇ, ಓಕೆ. ನೋಡಿದ್ಯಾ ವಿಶ್ವ, ಅವ್ರ ಹತ್ರ ಸತ್ಯ ತಿಳ್ಕೊಳ್ಳೋಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡಬೇಕು. ಅವ್ರ ಮುಖವಾಡ ಬಯಲು ಮಾಡೋದಕ್ಕೆ ನೀನು ನಾಟಕ ಆಡಲೇಬೇಕು ಜಾನು, ಬೇರೆ ವಿಧಿನೇ ಇಲ್ಲ. ವಿಶ್ವ, ಅವ್ರು ಹೊರಟಿದ್ದಾರೆ ಅಂದರೆ ಅಮ್ಮನ ನೋಡೋಕ್ಕೆ ಹೊರಟಿರ್ತಾರೆ. ನೀನು ಹೊರಡು ಮೊದಲು. ಅಯ್ಯೋ, ವೆಂಕಣ್ಣ ಯಾಕೋ ಕಾಲ್ ಮಾಡ್ತಿದ್ದಾನೆ. ಏನೋ ವಿಷಯ ಕೇಳಕ್ಕೆ ಫೋನ್ ಮಾಡಿರ್ತಾರೆ, ರಿಸೀವ್ ಮಾಡಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳು. ಹಲೋ ಜಾನು ಅವರೇ, ನಾನು. ಎಲ್ಲಿದ್ದೀರಾ? ಓ, ಅದಕ್ಕೆ ಇಲ್ಲೇ ಹೊರಗಡೆ ಬಂದಿದ್ದೆ. ಯಾಕದ್ಗೆ? ಅದು ನಾನು, ವೆಂಕಿ ಮತ್ತೆ ನಮ್ಮವ್ವ ಎಲ್ಲ ನಿಮ್ಮ ಮನೆ ಹತ್ರ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಬಾಗ್ಲಾಕೈತೆ, ಅದಕ್ಕೆ ಫೋನ್ ಮಾಡಿದೆ. ಯಾವಾಗ ಬಂದ್ರಿ ಅದಕ್ಕೆ? ಈಗ ಸ್ವಲ್ಪ ಹೊತ್ತಾಯ್ತು. ನಾನು ಅವಾಗಿಂದ ನಿಮಗೆ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ತಾಕ್ನೇ ಇಲ್ಲ. ಅದಕ್ಕೆ ಜಯಂತ್ ಅವ್ರಿಗೆ ಮಾಡಿದ್ದೆ. ಅವರು ಹೊರಟು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ನೀವು ಬರೋದು ಎಷ್ಟೊತ್ತಾಯ್ತದೆ? ಇಲ್ಲೇ ಅಂಗಡಿ ಹತ್ರ ಬಂದಿದ್ದೆ, ಬರ್ತೀನಿ ರೀ. ಸರಿ ಬನ್ನಿ, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಏನಾಯ್ತು ಜಾನು? ವಿಶ್ವ, ಅಣ್ಣ ಅದಕ್ಕೆ ಮನೆಗೆ ಬಂದಿದ್ದಾರಂತೆ. ನನ್ಗೆ ಫೋನ್ ಟ್ರೈ ಮಾಡಿ ರೀಚ್ ಆಗದೆ ಇದ್ದಕ್ಕೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರಿಗೆ ಹೋಗಿತ್ತು ನಮ್ಮ ಮನೆಗೆ. ಮೊದಲು ನಡಿ. ಬರ್ತಾವ್ರಂತೆ. ಆಗಲಿ ಸರ್, ಬನ್ನಿ ಬನ್ನಿ. ಅಲ್ಲ, ಇವತ್ತು ಬೆಳಗ್ಗೆ ನಿಮ್ಮ ಗಾಡಿನೇ ನಾನು. ಹಾಂ, ಊಟ ಟೈಮಲ್ಲಿ ಕೊಟ್ಬಿಡ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್. ರೀ, ಬಂದ್ರಾ? ಹಾಂ, ಏನಪ್ಪ ಇನ್ನು ಗ್ಯಾರೇಜಿಗೆ ಹೋಗಿಲ್ವಾ? ಹಾಂ, ಇವಾಗ ಹೊರಟೆಪ್ಪ. ಮಾವ, ಅವ್ರು ಹೋದ್ರಂತ, ತಲುಪಿದ್ರಂತ? ಹ್ಞೂಮ್ಮ, ತಲುಪಿದ್ರಂತ. ಏನು ಮಾತಾಡ್ತಿದ್ಯಾ ವೀಣಾ? ಯಾರು ಎಲ್ಲಿಗೆ ಹೋದ್ರು, ಎಲ್ಲಿಗೆ ತಲುಪಿದ್ರು? ರೀ, ಅದೇ ಅದು ನಿನ್ನೆ ಚಲ್ವಿ ಅವ್ರ ತಾಯಿಗೆ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕು ಅಂತ ಮಾತಾಡ್ತಾ ಇದ್ವಲ್ಲ,
ಇವತ್ತು ಚಲ್ವಿನೂ ವೆಂಕಿನೂ ಅವ್ರ ತಾಯಿನ ಕರ್ಕೊಂಡು ಜಾನು ಮನೆಗೆ ಹೋಗಿದ್ದಾರೆ. ಅಲ್ಲೇ ಉಳ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಈಸಿ ಆಗುತ್ತೆ ಅಂತ. ನೆನ್ನೆ ತಾನೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳ್ತಿದ್ರಲ್ವ, ಇಷ್ಟು ಬೇಗ ಹೋಗ್ಬಿಟ್ರೆ ಅವರು? ಒಳ್ಳೆ ಕೆಲಸಕ್ಕೆ ತಡ ಮಾಡೋದು ಬೇಡ ಅಂತ ನಾವೇ ಹೇಳಿದ್ದು. ಹಾಗೆ ಜಾನ್ವಿ ಮನೆಗೆ ಹೋಗುವಂತಲೂ ನಾವೇ ಹೇಳಿದ್ವಿ. ಏನಪ್ಪ, ಎಲ್ಲರ ಜೀವನನೂ ಸೂಪರ್ ಫಾಸ್ಟಾಗಿ ಹೋಗ್ತಿದೆ. ನನ್ನ ಜೀವನ ಮಾತ್ರ ಗ್ಯಾರೇಜಲ್ಲಿ ನಿಂತಿರೋ ಹಳೇ ಗಾಡಿ ಥರ ಅಲ್ಲೇ. ರೀ, ನಿಮ್ಮ ಜೀವನಕ್ಕೆ ಅಂಥದ್ದು ಏನಾಗಿದೆ ಈಗ? ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ಲಕ್ಷ್ಮಿ, ನಾನು ಬರ್ತೀನಿ. ಬನ್ನಿ, ನಾನು ಗೇಟ್ವರೆಗೂ ಬಿಟ್ಬಿಟ್ಟು ಹಾಗೆ ವಾಕಿಂಗ್ ಹೋಗಿ ಬರ್ತೀನಿ. ಅಲ್ಲ ರೀ, ಈಗ ಅತ್ತೆ ಮಾವನ ಮುಂದೆ ಈ ರೀತಿಯೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ಮತ್ತೆ ನಿಮ್ಮ ಹಳೆ ಚಾಳಿನೇ ಶುರು ಮಾಡ್ಕೊಂಡ್ರಾ? ನನ್ನ ಕಷ್ಟ ನಿನಗೆ ಅರ್ಥನೇ ಆಗಲ್ವಲ್ಲೇ? ಇವ್ರು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡನ್ನ ಅವ್ರು ಯಾರ್ದೋ ಕಣ್ಣಿನ ಆಪ್ರೇಷನ್ಗೆ ಯಾಕೆ ಕೊಡಬೇಕು? ಒಳ್ಳೆ ಕಥೆ ಆಯ್ತಲ್ರಿ ನಿಮ್ಮದು. ಅವರು ಕಷ್ಟಪಟ್ಟು ದುಡ್ದು ಕೂಡಿಟ್ಕೊಂಡು ದುಡ್ಡನ್ನು ಅವ್ರ ತಾಯಿ ಆಪ್ರೇಷನ್ಗೆ ಖರ್ಚು ಮಾಡಿಕೊಂಡ್ರೆ ನಿಮಗೇನ್ರಿ ಕಷ್ಟ? ಪಾಪ ಚಲ್ವಿ ಅವ್ರ ತಾಯಿ ಇಷ್ಟು ವರ್ಷ ಕಣ್ಣಿಲ್ಲದೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಯಾರ್ದೋ ದಯದಿಂದ ಅವರಿಗೆ ದೃಷ್ಟಿ ಮತ್ತೆ ಬರುತ್ತೆ ಅನ್ನೋದಾದರೆ ನಿಮಗೇನ್ರಿ ಕಷ್ಟ ಆಗುತ್ತೆ? ಪಾಪ ಅವ್ರಿಗೂ ವಯಸ್ಸಾಗ್ತಾ ಬಂತು. ದೃಷ್ಟಿ ಬಂದರೆ ಅವ್ರ ಜೀವನ ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀವು ಯಾಕ್ರಿ ಏನೇನೋ ಮಾತಾಡ್ತೀರಾ? ನಿನಗೆ ಅರ್ಥನೇ ಆಗಲ್ವಲ್ಲೇ? ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಆಗೋಯ್ತು. ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಗೊತ್ತಾ? ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಗೊತ್ತಾ? ನಾನು ಏನು ಕೇಳಿದೆ ತಂದಾಕ್ತೀನಲ್ಲ, ಅದಕ್ಕೆ ಈಗೆಲ್ಲ ಮಾತಾಡೋದು. ಸಾಕ್ತಿರೋದು ನಾನು, ಅನ್ನ ಹಾಕ್ತಿರೋದು ನಾನು, ಎಲ್ಲ ನನ್ನ ಹಣೆ ಬರ. ಏನು ಬಿಟ್ಟಿಯಾಗಿ ನೀವು ಎಲ್ಲರನ್ನೂ ಸಾಕ್ತಾ ಇರೋರ ಥರ ಮಾತಾಡ್ತಿದ್ದೀರಲ್ಲ. ವೆಂಕಿ ಚಲ್ವಿ ತಂಪಾಲಿನ ಖರ್ಚನ್ನು ಕೊಡ್ತಾ ಇದ್ದಾರೆ, ಅತ್ತೆ ಮಾವನು ತಂಪಾಲಿನ ಖರ್ಚನ್ನು ಕೊಡ್ತಾ ಇದ್ದಾರೆ. ಅಷ್ಟಾದ್ಮೇಲೆ ಅವ್ರು ತಾವು ಕೂಡಿಟ್ಟಿದ್ದ ದುಡ್ಡನ್ನು ಯಾರಿಗೆ ಕೊಟ್ಟರೆ ನಿಮ್ಗೇನ್ರಿ ಆಗಬೇಕು? ನೀವ್ಯಾಕ್ರಿ ಹೊಟ್ಟೆ ಹೊರ್ಕೋತೀರಾ? ಹೊಟ್ಟೆವರಿದೆ ಇನ್ನೇನೆ. ನನಗೆ ದುಡ್ಡು ಕೊಟ್ಟಿದ್ರೆ ಸಹಾಯ ಆಗ್ತಿರ್ಲಿಲ್ವಾ? ಜೀವನ ಪೂರ್ತಿ ಈ ದುರಾಸೆನಲ್ಲೇ ಇದ್ಬಿಡಿ ನೀವು. ಬೇಕಾದಾಗಲೆಲ್ಲ ಅತ್ತೆ ಮಾವನ ಹತ್ರ ಸಹಾಯ ತಗೊಂಡು ನೀವು ಈ ಮನೆನ ಕಟ್ಟಿಸ್ಕೊಂಡ್ರಿ. ವಾಪಸ್ ಅವ್ರಿಗೆ ಏನು ಮಾಡಿದ್ದೀರಾ ನೀವು? ಇಷ್ಟೆಲ್ಲ ಆದಮೇಲೂ ಅವರು ಇನ್ನೂ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅಂತಂದರೆ ಅದು ಅವ್ರು ಮಾಡಿದ ಪುಣ್ಯದಿಂದ, ದಾನ ಧರ್ಮದಿಂದ ತಿಳ್ಕೊಳ್ಳಿ. ಅಯ್ಯೋ, ನೀನು ಒಳ್ಳೆ ಗಂಟೆ ಅಂದರೆ ಗಂಟೆ ಐತಿಯಲ್ಲೇ. ನೀನು ಯಾವತ್ತು ನನಗೆ ಸಪೋರ್ಟ್ ಮಾಡಿದ್ಯಾ? ನೋಡ್ರಿ, ಒಳ್ಳೆ ದಾರಿನಲ್ಲಿ ನಡೀತೀರಾ ಅನ್ನೋದಾದರೆ ನಿಮ್ಮ ಜೊತೆ ನಾನು ಹೆಜ್ಜೆ ಹಾಕ್ತೀನಿ. ಆದರೆ ಬೇರೆಯವ್ರ ದಾರಿ ತಪ್ಪಿಸೋದನ್ನೇ ನಿಮ್ಮ ಜೀವನ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಸರಿ ಬಿಡಮ್ಮ, ನೀನು ನನ್ನ ಹೆಂಡತಿಯಾಗಿರೋದಕ್ಕಿಂತ ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಸೊಸೆಯಾಗಿ ಆ ಕ್ಯಾರೆಕ್ಟರ್ ನಿಭಾಯಿಸಿದ್ಯಾ, ಆಯಿತಾ? ನಾನು ಒಳ್ಳೆ ಸೊಸೆ ಮಾತ್ರ ಅಲ್ಲ, ಒಳ್ಳೆ ಹೆಂಡತಿ ಕೂಡ. ನೀವೇ ಸರಿ ಇದೆ. ಸಿಂಚನಾ, ನಾನಿವತ್ತು ನಿನ್ನ ಫೇವ್ರೆಟ್ ತಿಂಡಿ ಮಾಡಿದ್ದೀನಿ, ಬಾ ತಿನ್ನಿ. ಹರಿ, ನೀನು ಬಾ. ಭಾವನಾ, ಇಲ್ಲೇ ತಂದು ಕೊಟ್ಬಿಡು, ತಿಂಡಿ ಇಲ್ಲೇ ತಿಂತೀನಿ. ಯಾಕಕ್ಕ ಎಲ್ಲರ ಜೊತೆ ತಿಂಡಿ ತಿನ್ನಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡ್ಕೊಂಡಿದ್ಯಾ? ಅಥವಾ ಯಾರಾದರೂ ಏನಾದರೂ ಅಂತಾರಂತ ಭಯನಾ?